ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಮಸಣಪುರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಸಿ ಬಳಿಯಲು ಯತ್ನಿಸಿರುವವರ ವಿರುದ್ಧ ದಸಂಸ ಅಂಬೇಡ್ಕರ್ವಾದ ಬನ್ನಳ್ಳಿ ಸೋಮಣ್ಣನವರು ಖಂಡಿಸಿ ಮೈಸೂರಿನ ಡಿಸಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸಂವಿಧಾನ ಅರಿಯದ ಕಿಡಿಗೇಡಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬಂಧಿಸಿ ಬಂಧಿಸಿ. ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮೈಸೂರು ನಂಬ್ಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶ ಇಷ್ಟೇ. ಮೊನ್ನೆ ಅಂದ್ರೆ ಭಾನುವಾರ ಮುಸ್ಸಂಜೆ 2 ಗಂಟೆ ಮುಂಜಾನೆ 2 ಗಂಟೆ ಸಮಯದಲ್ಲಿ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಮಸಣಪುರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸಗಣಿನ ಹೊಡೆದು ಬಸ್ಸಿನ ಬಳಿದು ಅಲ್ಲಿ ಅದೇ ಗ್ರಾಮದ ಉಪ್ಪಾರ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ ಸಿದ್ದೂರವರ ಮಗ, ಅವನ ಹೆಸರು ಚಂದ್ರು ಅಂತ, ಅವನು ಅಲ್ಲಿ ಸಗಣಿ ಬೆಳೆದು ಬಸ್ಸಿನ ಬೆಳೆದು ಅಲ್ಲಿ ಹಾಕಿರ್ತಕ್ಕಂಥ ಅಳವಡಿಸಿದಂತ ಲೈಟ್ಗಳನ್ನ ಹೊಡೆದಾಕಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾ ಇರ್ತಾನೆ. ಆ ಗ್ರಾಮದವರು ಅಲ್ಲಿ ಕಂಡು ಅವನ್ನ ಹಿಡಿದು ಅಲ್ಲೇ ಕಟ್ಟಾಕಿ ಪೊಲೀಸರು ಒಪ್ಪಿಸಿದ್ದಾರೆ. ಈ ಅಯೋಗ್ಯರಿಗೆ ಬಾಬಾ ಸಾಹೇಬ್ರು ಯಾರು ಜಾತಿನ ನೋಡ್ತಾರೆ. ಇವರು ಬಾಬಾ ಸಾಹೇಬ್ರ ಜಾತಿನ ನೋಡ್ಬೇಡಿ, ಮುಟ್ಟಾಳ್ರೆ ಬಾಬಾ ಸಾಹೇಬ್ರಿಂದ ನಮ್ಗೆ ಏನಾಗಿದೆ, ನಮ್ಗೆ ಏನು ಸವಲತ್ತು ಸಿಕ್ಕಿದೆ, ನಮ್ಗೆ ನಾವು ಅವ್ರು ಏನಾದ್ರು ಸಂವಿಧಾನ ಜಾರಿ ಮಾಡ್ಲಿಲ್ಲ ಅನ್ನೋದು ಅಂದಿದ್ರೆ ನಾವ್ ಇಷ್ಟೊತ್ತಿಗೆ ಯಾವ್ಯಾವ ಮೋಡಿಗೆ ಹೋಗ್ಬೇಕಾಗಿತ್ತು, ಯಾವ್ಯಾರು ಎಸಿಯನ್ನ ಹೋಗ್ಬೇಕಾಗಿತ್ತು. ಅವರಿಂದ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ಸರ್ಕಾರಿ ನೌಕರರಾಗಿದ್ದೀವಿ, ನಮ್ಗೆಲ್ಲ ಒಂದು ರಕ್ಷಣೆ ಸಿಕ್ಕಿದೆ. ನಾವೆಲ್ಲ ಇವತ್ತು ಈ ಪ್ರಪಂಚದಲ್ಲಿ ಉನ್ನತವಾಗಿ ದಕ್ಷತಾಗಿ ತಿರುಗಾಡ್ತೀವಿ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ರ ಕಾರಣ. ನೀವು ಅವ್ರನ್ನ ಜಾತಿ ನೋಡಿ ಅವ್ರನ್ನ ಕಡೆಗಣಿಸ್ತಿದ್ದೀರಿ. ನಾವು ಹೋರಾಟನ ಮಾಡ್ತಿದೀವಿ, ಇಂಥ ಅನ್ಯಾಯನ ಕಣಿಸಿ ಹೋರಾಟನ ಮಾಡಿದಾಗ ಪೊಲೀಸ್ನವರು ಕಷ್ಟಪಟ್ಟು ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ನ ಹಾಕಿ ಕಾನೂನಿಗೆ ಒಪ್ಪಿಸ್ತಾರೆ. ಕಾನೂನಿಗೆ ಒಪ್ಪಿಸಿದಾಗ 3 ದಿನಕ್ಕೋ 4 ದಿನಕ್ಕೋ ಬೇಲ್ ಆಯ್ತದೆ. ಬೇಲಾಗಿ ಬಂದು ರಾಜಾರೋಷವಾಗಿ ಓಡಾಡ್ತಾರೆ. ಇದರಿಂದ ಏನೂ ಆಗಲ್ಲ ಅಂತ ಮತ್ತೊಬ್ಬ ಅದೇ ಘಟನೆ ಅದೇ ಕೃತ್ಯನ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಕೂಡಲೇ ಇಂಥವ್ರ ಮೇಲೆ ಕಠಿಣ ಅಂದ್ರೆ ರಾಷ್ಟ್ರದ್ರೋಹ ಪ್ರಕರಣ ಅವ್ರ ಮೇಲೆ ದಾಖಲು ಮಾಡಿ ಶಾಶ್ವತ ರಾಜ್ಯದಿಂದ ಗಡಿಪಾರು ಮಾಡ್ಬೇಕು ಅವ್ರನ್ನ. ಹಾಗಾದ್ರೆ ಇನ್ಯಾರು ಈ ರೀತಿ ಕೃತ್ಯಗಳನ್ನ ಮಾಡಲ್ಲ. ಒಬ್ಬರಿಗೆ ಕಠಿಣ ಶಿಕ್ಷೆ ಆದ್ರೆ ಇನ್ಯಾರು ಈ ಕೃತ್ಯಗಳನ್ನ ಮಾಡಲ್ಲ. ರಾಜ್ಯಾದ್ಯಂತ ದೇಶಾದ್ಯಂತ ತುಂಬಾ ಬಾಬಾ ಸಾಹೇಬ್ರಿಗೆ ಹೀನಾಯವಾಗಿ ತುಂಬಾ ಅಪಮಾನ ಮಾಡ್ತಿದ್ರೆ ನಾವು ಹೋರಾಟನ ಮಾಡ್ತಿದೀವಿ. ನಾವು ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ನಾವು ಇವ್ರೇನಾದ್ರು ರಾಜ್ಯ ಸರ್ಕಾರ ಏನಾದ್ರು ಇಂಥ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ಕೊಟ್ಟದಿ ಆದ್ರೆ ಅಂತವ್ರಿಗೆ ಬೇಲ್ ಕೊಟ್ಟು ಸೆಕ್ಷನ್ ಜಾರಿ ಕಾನೂನು ಸೆಕ್ಷನ್ ಏನಾದ್ರು ವಿಳಂಬ ಮಾಡಿ ವೀಕ್ ಮಾಡಿ ಅವ್ರು ಹೊರಗಡೆ ಬರಂಗ್ ಮಾಡಿದ್ವಿ ಆದ್ರೆ ಮುಂದೊಂದಿನ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ಯಾರ್ಯಾರು ಈ ಆಡಳಿತ ಸರ್ಕಾರ ನಮ್ಮ ಜಿಲ್ಲೆಗೋ ನಮ್ಮ ರಾಜ್ಯಕ್ಕೋ ಪ್ರತಿಯೊಂದು ಅವ್ರ ಕ್ಷೇತ್ರಕ್ಕೆ ಬಂದಾಗ ನಾವು ಅವ್ರನ್ನ ತಡೆದು ಅವ್ರಿಗೆ ತಕ್ಕ ಪಾಠನ ಕಲಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಬನ್ನಳ್ಳಿ ಸೋಮಣ್ಣ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವಿಭಾಗ ಸಂಚಾಲಕರು, ಮೈಸೂರು. ನನ್ನ ಹೆಸರು ಸಣ್ಣಗುಮನ್ ಅಂತೇಳಿ, ಎಚ್.ಡಿ.ಕೋಟೆ ತಾಲೂಕು ಸಂಚಾಲಕರು, ಅಂಬೇಡ್ಕರ್ ವಾದ. ನಾವು ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಪ್ರತಿಭೆ ಅವಮಾನ ಮಾಡಿದವ್ರನ್ನ ನೆಪ ಮಾತ್ರಕ್ಕೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ಬಿಟ್ಟು ಅತಿ ಶೀಘ್ರದಲ್ಲಿ ಬೇಲ್ ಕೊಟ್ಟು ಅವನು ಬಂದು ರಾಜರೋಷ ಮಾಡ್ತಾರೆ. ರೀತಿ ಅವ್ರನ್ನ ಬಗ್ಬಡಿಯಲ್ಲಿ ಕಾನೂನಲ್ಲಿ ಒಪ್ಸೋದಲ್ಲಿ ಯಾವುದೇ ರೀತಿ ಮಾಡ್ತಿಲ್ಲ. ಹಂಗಾಗಿ ಇಲ್ಲಿ ಕಾನೂನು ವಿಳಂಬ ಮಾಡ್ತದೆ. ಅದನ್ನೇ ಅಂತವ್ರನ್ನ ಮೈಯಾಕ ಹೋಗ್ತಲ್ಲ. ಹಂಗಾಗಿ ಇಂಥ ಕೃತ್ಯಗಳು ಜಾಸ್ತಿ ಆಗ್ತಿರ್ತವೆ ದಿನನಿತ್ಯ. ಇಂಥ ಕೃತ್ಯ ನಡೆಯಕ್ಕೆ ಈ ಕಾನೂನು ಒಂದು ಕಡೆ ನಮ್ಗೆ ಕಾರಣ ಅಂತೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಇಂಥವ್ರನ್ನ ಬಗ್ಬಾರ್ದು, ಅಂಥವ್ರಿಗೆ ಒಬ್ಬರಿಬ್ಬರಿಗೆ ಕಠಿಣ ಶಿಕ್ಷೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಲ್ತಾವ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಾಬಾ ಸಾಹೇಬರ ಪ್ರತಿಮೆಯನ್ನ ಅವರು ಅವಮಾನ ಪಡಿಸಿರೋ ವಿಚಾರವಾಗಿ ನಾವು ಈ ದಿನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇವರು ಪ್ರತಿ ಬಾರಿಯೂ ಕೂಡ ನಮ್ಮ ಬಾಬಾ ಸಾಹೇಬರ ಪುತ್ಥಳಿಗಳನ್ನಾಗಲಿ ಅವುಗಳನ್ನ ಹಾಳು ಮಾಡೋದ್ರಲ್ಲಿ ಅವ್ರಿಗೆ ಏನು ಖುಷಿ ಇದೆಯೋ ಅನ್ನೋದು ಗೊತ್ತಿಲ್ಲ ನನಗೆ. ಆದ್ರೆ ಹೇಳ್ತಾ ಇರೋ ವಿಚಾರ ಏನಂದ್ರೆ ಎಲ್ಲ ಕಡೆಯನ್ನು ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬರು ಅಂದ್ರೆ ಅವ್ರನ್ನ ನಾವು ದೇವರು ಅಂತ ಪೂಜಿಸುವಂತಹ ಸಮಾಜದಲ್ಲಿ ಇದ್ದುಕೊಂಡು ಅವ್ರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವು ಬದುಕಿದ್ದು ಅವ್ರೇನ್ ಮಾಡ್ತಾ ಇದ್ದಾರೆ, ಅದೇ ಸಂವಿಧಾನದ ಅಡಿಗಳಲ್ಲಿ ಇವರು ಮಾಡ್ತಾ ಇರುವಂತಹ ಕೃತ್ಯಗಳು ಕಣ್ಣು ಮುಂದೆ ಬಂದು ನಿಂತ್ಕೋತಾ ಇದಾವೆ. ಆದ್ರೆ ನಾವು ಹೇಳ್ತಾ ಇರೋದು ಇಷ್ಟೇನೆ, ಇವ್ರು ಮಾಡ್ತಾ ಇರುವಂತಹ ಕಿಡಿಗೇಡಿತನ ಒಂದಲ್ಲ ಒಂದು ದಿನ ಅವರಿಗೆ ಮಿತ್ತಾಗುತ್ತೆ ಅನ್ನೋದನ್ನ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾನೂನಿನ ಮುಖಾಂತರ ಇವರು ಬಂದವರು ಕಾನೂನುಗಳನ್ನ ಅವರಿಗೆ ಅರಿವೇ ಇಲ್ಲದ ಹಾಗೆ ನಡ್ಕೋತಾ ಇದ್ದಾರೆ. ಬೇಲಿನ ಮುಖಾಂತರ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಇವ್ರೇನ್ ಮಾಡ್ತಾರೆ, ಅದೇ ಕೃತ್ಯಗಳನ್ನ ನಡೆಸೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೋ ಕಡೆ ಪ್ರೇರೇಪಣೆ ಕೊಡ್ತಾ ಇರೋದನ್ನ ನಾವು ಇಲ್ಲಿವರೆಗೂ ನೋಡ್ಕೊಂಡ್ ಬರ್ತಾ ಇದೀವಿ. ಇದನ್ನ ನಾನು ಖಂಡಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಬಾಬಾ ಸಾಹೇಬರು ಕೊಟ್ಟಂತಹ ಅನುದಾನಗಳನ್ನ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಇಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ಅವ್ರು ಕೊಟ್ಟಂತ ಒಂದು ಸಮಯನೂ ಒಂದೊಂದು ಭಿಕ್ಷೆ ಆಗಿದೆ ನಮಗೆ. ಅದನ್ನ ನಾವು ಈ ದಿನ ಮನದಟ್ಟು ಮಾಡ್ಕೋಬೇಕಾಗಿದೆ. ಇವತ್ತು ಬಾಬಾ ಸಾಹೇಬರು ಅವತ್ತು ನಮ್ಗೆ ಆಗಿ ಹೋರಾಟ ಮಾಡ್ದೇನೆ ಇದ್ದಿದ್ರೆ, ಅವತ್ತು ನಮ್ ಜೊತೆಗೆ ಅವರು ಸ್ಪಂದಿಸ್ತಾನೆ ಇದ್ದಿದ್ರೆ, ಮಹಿಳೆಯರಿಗೆ ನಾವು ಅಧಿಕಾರಗಳನ್ನ ಕೊಡದೇನೆ ಇದ್ದಿದ್ರೆ ನಾವು ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಅದನ್ನ ಪ್ರತಿಯೊಬ್ಬ ಮನುಷ್ಯನು ಕೂಡ ನೆನೆಸ್ಕೋಬೇಕಾಗಿದೆ. ಮೊದಲು ಮನುಷ್ಯರಂಗೆ ನಮ್ಮನ್ನ ವರ್ತಿಸ್ತಾ ಇರಲಿಲ್ಲ, ಆದ್ರೆ ಇವತ್ತು ನಾವು ಒಬ್ಬ ಮನುಷ್ಯನಾಗೆ ವರ್ತಿಸುವ ಹಾಗೆ ಬಾಬಾ ಸಾಹೇಬರು ನಮಗೆ ಕೊಟ್ಟಂತಹ ಅನುದಾನಗಳು ಮತ್ತೆ ಅವ್ರು ಕೊಟ್ಟಂತಹ ಒಂದೊಂದು ಭಿಕ್ಷೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಭಟನಾಕಾರರಿಂದ ಕಿಡಿಗೇಡಿಗಳಿಗೆ ದೇಶದ್ರೋಹ ಪಟ್ಟ ಕಟ್ಟಿ ಗಡೀಪಾರು ಮಾಡಬೇಕು ಎಂದು ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು.